ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಿತನುಡಿ. ಅಜ್ಜಿ ಮನೆಯಲ್ಲಿ ವ್ಲಾಗ್. ಈ ದಿನದ ನನ್ನ ಪಯಣ ಹೊರಟಿದ್ದು ಬೆಂಗಳೂರಿನಿಂದ ಮಂಗಳೂರಿನ ಕಡೆಗೆ. ಮತ್ತೆ ಈ ಪಯಣ ನಿಲ್ತಾನೆ ಇರಲಿಲ್ಲ, ಹೋಗ್ತಾನೆ ಇದ್ದೆ. ಹಾಯ್ಲ್ಯಾಂಡ್ ಅನ್ನು ಬಾಯ್ಲ್ಯಾಂಡ್ ಅಡಿಗೆ ಮುಗಿದ್ದೆ. ಮತ್ತಿವರು ಪಟಾಕಿಗಳು. ಹೇಳ ಬಾಬಾ ಬಾಬಾ. ನಾವೆಲ್ಲ ಅಜ್ಜಿ ಮನೆಗೆ ಹೋಗಿದ್ದಾಗ ಒಂದು ವ್ಲಾಗ್ ಮಾಡುವ ಅಂತಲ್ಲ, ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡು ಹೋದೆ. ಅದನ್ನ ವ್ಲಾಗ್ ತರ ಹಾಕ್ತಾ ಇದ್ದೇನೆ. ಹುಳಿಯ ಮರ ಉಂಟು, ಹುಳಿ ಇಲ್ಲ. ಎಂತೆಲ್ಲ ಹುಳಿಲ್ಲ, ಎಂತೆಲ್ಲ. ಆಲ್ಮೋಸ್ಟ್ ಎಲ್ಲರೂ ಕ್ಯಾಮ್ರಾದಲ್ಲಿ ಕಾಣೋದು ಬೇಡ ಅಂತ ಹೇಳ್ತಾರೆ, ಬಟ್ ಇವ್ರು ಮತ್ತೆ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ನೀವು ಅಷ್ಟ ಹತ್ರ ಒಂದೇ ಕಾಣ್ತದೆ ಕ್ಯಾಮ್ರಾಕ್ಕೆ. ಸುಮ್ಮನೆ ಜವಾಬ್ದಾರಿ ಇಲ್ಲದೆ ತೋಟದಲ್ಲಿ ತಿರುಗಿಸಿ ಎಷ್ಟು ಖುಷಿ ಪಡ್ತದೆ ಗೊತ್ತುಂಟ. ಈ ಗ್ರೀನರಿ, ಬ್ಯಾಂಗ್ಳೂರಿನ ಶಬ್ದಕ್ಕಿಂತ ಈ ಪರಿಸರ ಎಷ್ಟು ಸೂಪರ್ ಆಗಿದೆ ಅಂತಂದ್ರೆ ನಮ್ಮ ಮೈಂಡ್ ಅನ್ನ ಇದು ಒಂದು ಕ್ಷಣ ಏನೋ ಒಂಥರ ಖುಷಿ ಕೊಡ್ತದೆ. ಮರ ತೋರಿಸ್ಬೇಕಾ? ತೋರಿಸಿದೆ, ಮತ್ತೆ ತೋರಿಸ್ಬೇಕು. ಮರ ಮರ ತೋರಿಸಿದೆ, ತೋರಿಸಿ ಆಯ್ತು. ಹಾಗೆ ಮಾಡೋದ? ಅಲ್ಲಿ ಬಾರಮ್ಮದ പോര സാധ്യമുണ്ടോ? ಎಂತೆಲ್ಲ ಗುಂಡಿಲ್ಲ ಯಾರು ನೀವು? ಲಿಪ್ಸ್ಟಿಕ್ ಅಲ್ಲ, ಅದರಲ್ಲಿ ಅರ್ಧ ತಿಂದದ್ದೇ ಉಂಟು. ಅದರಲ್ಲಿ ಅರ್ಧ ತಿಂದದ್ದೇ ಕಾಣ್ತುಂಟು. ಲಿಪ್ಸ್ಟಿಕ್ ಕಾಣ್ತಿಲ್ಲ ಅಂತ. ತಿಂದದ್ದು ಅರ್ಧ ಕಾಣ್ತುಂಟು ಅಂತ. ಚಾಕ್ಲೇಟ್ ತಿಂದದ್ದ? ಬಚ್ಚಿತ್ ನನಗೆ ಎಂತೆ ಫೋಟೋ ತಗೊಳ್ಳೋಣ ಒಂದು. ಬಿಡುವ? ತೆಗ್ದೆ ನಾನು. ತೆಗ್ದಾಯ್ತು. ನೀರು ಉಂಟಲ್ಲಿ ಅಲ್ಲ. ಅಲ್ಲಿ ನೋಡಿ ಅಕ್ಕನವ್ರು ಎಂತ ಮಾಡೋದಂತ. ತಿನ್ನೋಡಿಸ್ ಬತ್ತವಲ್ಲ ಆಗ ಬಿಟ್ಟು ತಿನ್ನಿ. ಇವರಿಗೆ ಕೊಡಿ ಒಂದೊಂದು. ಯಾವ್ಯಾ ಜಾಸ್ತಿ ಬರ್ತದಾಯ್ತು ಈಗ ಬುಕ್ಕ ದಿಪ್ಪುಲಿ. ಹೇಗುಂಟು ಆರಾಧ್ಯ? ತೆಕ್ಕೀಚಿ ಎಂಕದ ಮೂಲೆ ಪುಳಿ ಬೀಜ ಕೈ ಬರ್ತದೆ.
ಸೂಪರ್ ಅಂತೇಳಿ. ಸೂಪರ್ ಹೇಳಿ ಸೂಪರ್ ಅಂತೇಳಿ. ಈಗ ಬನ್ನಿ ಅದೆಲ್ಲ ತಿನ್ನುದೇನಾ? ಹುಳ ಇದ್ರೆ ಸೂಪರ್ ಟೇಸ್ಟಿ. ಇದಂತೇಳಿ ಯಾರ್ದು ಹಳ್ಳಿ ಮನೆ? ಯಾರ್ದು ಹಳ್ಳಿ ಮನೆ ಹೇಳಿ? ಪಿಜ್ಜಿದು. ಹಾಂ ಪಿಜ್ಜಿದು ಹಳ್ಳಿ ಮನೆ. ಪಿಜ್ಜಿದು ದನ ನೋಡಿ. ಹಾಂ 19 ತೋರಿಸಿ. 1919 1 ರೂಪಿ. ಹಿಂಗೆ ಇರ್ಬೋದು. 1914. ಮತ್ತೆ ಹೇಳುವ ಎಂತ ಅಂತ. ಕಾಣ್ತದೆ ಕಾಣ್ತದೆ. ಯಾರು ಬೇಗ ಹೋಗ್ತದೆ ಅದು ಪಿರ ಬೇಗ ಹಾಕುನಿ ಅನ್ಕೊಂಡ. ಎಲ್ಲವೂ ಕೂಡ ನೋಡಿ ಅಂತೆ 1947 ಇಂಡಿಪೆಂಡೆನ್ಸ್ ಇರುವಾಗ. ಮತ್ತೆ ಇದು 1919 ಬ್ರಿಟಿಷರ ಕಾಲದ ನಾಣ್ಯಗಳಂತ. ಪಾಠ ಏನು 13. ಆಕ್ಚುಲಿ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಅಜ್ಜಿ ಮನೆಯಲ್ಲಿ ನನ್ನ ಅಜ್ಜಿ ಓದಿದಂತಹ ಪುಸ್ತಕವನ್ನು ನೋಡ್ತಾ ಇದ್ವಿ. ಅಂದ್ರೆ ಸ್ವಲ್ಪ ನಾಣ್ಯಗಳೆಲ್ಲ, ಬೆಳ್ಳಿಯ ನಾಣ್ಯಗಳೆಲ್ಲ ಕೆಲವು ಇತ್ತು. ಅದೆಲ್ಲ ನೋಡ್ಬೇಕಾದ್ರೆ ಒಂಥರ ಖುಷಿ ಆಗ್ತದೆ. ಅಂತಂದ್ರೆ ಅವತ್ತಿನದ್ದೆಲ್ಲ ಇವತ್ತಿನವರೆಗೆ ಸಹ ಉಂಟಲ್ಲ ಅಂತ ಹೇಳಿಕೊಂಡು. ಈ ಬುಕ್ ಸಹ ಅಷ್ಟೇ ನೋಡಿ, ಅವರು ಓದಿದಂಥದ್ದು. ಅವರು 7th ಅಲ್ಲಿ ಇರ್ಬೇಕಾದ್ರೆ ಭೂಗೋಳಶಾಸ್ತ್ರ ಓದ್ಬೇಕಾದ್ರೆ ಈ ತರ ಇತ್ತಂತೆ. ಮತ್ತೆ ಆಗಿನ ಕಾಲದಲ್ಲಿ ಸಹ ಪೆನ್ ಇತ್ತ? ಇದು ಪೆನ್, ಇಂಕ್ ಶಾಯಿ. ಇದೆಂತದ್ದು ಮಾರ್ರೆ? ಇದು ಮಾಮನ ಮಲ್ಲ ಮಾಮನ ದಯಾನಂದ ಸಾಮಾನ್ಯ ರಶೀದಿ. ಒಂದು ಏ ಪದ ಗೊತ್ತುಂಟಾ? 1984 ಇದ್ದು, 1984ರದ್ದೊಂದು. ಹಾ ಅತ್ತೊಂದು ದಾದನ ಚೀಟಿ ಐಡೆಂಟಿಟಿ 51ಕ್ಕೆ ಬಿಡ್ತನ್ನ. 7ನೇ ಕ್ಲಾಸ್, 7ನೇ ಕ್ಲಾಸಿಗೆ ಅಜ್ಜಿ 7ನೇ ಕ್ಲಾಸ್ ಇತ್ತು ನಮಗೆ. ಇದು ಪುಳ್ಳಿ. ವಿದೌಟ್ ಎಡಿಟಿಂಗ್ ಏನೋ ಒಂದು ವಿಡಿಯೋನ ಎಂತ ಮಾಡಿದ್ದೇನೆ ಹಾಗೇನೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಕೆಲವು ಕಡೆ ವಾಯ್ಸ್ ಎಲ್ಲ ಕೊಟ್ಟಿದ್ದೇನೆ, ಹೇಗಾಗಿದೆ ಅಂತ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಆಗ್ತದೆಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಎಂತ ಪ್ಲ್ಯಾನ್ ಇಲ್ಲದೆ, ಅಂದರೆ ವ್ಲಾಗ್ ಮಾಡುವಂಥದ್ದು ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ನಾನು ವೀಡಿಯೋಸ್ ಎಲ್ಲ ಮಾತ್ರ ಶೂಟ್ ಮಾಡ್ಕೊಂಡಿದ್ದೆ, ಆಮೇಲೆ ವಾಯ್ಸ್ ಕೊಡುವ ಆ ಥರ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಲಿಕ್ಕೆ ಅಂತ. ಬಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.